ಇರಾನ್ ಭಾರೀ ಪ್ರತೀಕಾರ, ಹೋರ್ಮುಜ್ ಜಲಸಂಧಿ ಬಂದ್, 27,000 ಲಕ್ಷ ಲೀಟರ್ ತೈಲ ಸ್ಟಾಪ್. ನಮಸ್ಕಾರ ಸ್ನೇಹಿತರೆ. ಅಮೆರಿಕ ಇಸ್ರೇಲ್ ಏಟಿಂದ ಕಂಗೆಟ್ಟಿರೋ ಇರಾನ್ ಪ್ರತೀಕಾರಕ್ಕಾಗಿ ಬುಸುಗುಡ್ತಿದೆ. ಅಣುನಾಶಕ್ಕೆ ಸೇಡು ತೀರಿಸಿಕೊಳ್ತೀವಿ ಅಂತ ಹೇಳ್ತಿದೆ. ಆದ್ರೆ ಈಗಾಗಲೇ ಸಾಲು ಸಾಲು ದಾಳಿಯಿಂದ ನುಜ್ಜುಗುಜ್ಜಾಗಿರೋ ಇರಾನ್ಗೆ ಅಮೆರಿಕದ ಮೇಲೆ, ಅಮೆರಿಕದ ನಗರಗಳ ಮೇಲೆ ಮುಗಿ ಬೀಳುವಷ್ಟು ತಾಕತ್ತಿಲ್ಲ. ಆದ್ರೆ ಕೂತಲ್ಲೇ ಅಮೆರಿಕದ ಕತ್ತು ಹಿಸುಕುವಷ್ಟು ಶಕ್ತಿ ಇದೆ. ಇರಾನ್ ಹೋರ್ಮುಜ್ ಜಲಸಂಧಿನ ಬಂದ್ ಮಾಡಬಹುದು ಅಂತ ಹೇಳಲಾಗ್ತಿದೆ. ಇದಕ್ಕೆ ತಕ್ಕಂತೆ ಇರಾನ್ ಸುಪ್ರೀಂ ಲೀಡರ್ನ ಸಲಹೆಗಾರ ಹೊಸೈನ್ ಶರಿಯತ್ ಮದಾರಿ ಕೂಡ ಅಮೆರಿಕದ ಹಡಗುಗಳು ಹೋರ್ಮುಜ್ ದಾಟದಂತೆ ತಡೆ ಹಿಡಿಬೇಕು ಅಂತ ಹೇಳಿದ್ದಾನೆ. ಹಾಗಿದ್ರೆ ಇರಾನ್ ಹೋರ್ಮುಜ್ ಜಲಸಂಧಿನ ಬಂದ್ ಮಾಡುತ್ತಾ ತೈಲದಿಂದ ಅಮೆರಿಕನ ಅಟ್ಟಾಡಿಸುತ್ತಾ? ಹೋರ್ಮುಜ್ ಬಂದ್ ಆದ್ರೆ ಜಗತ್ತಿನ ಮೇಲಾಗೋ ಪರಿಣಾಮ ಏನು, ಭಾರತಕ್ಕಾಗೋ ನಷ್ಟ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ವಿಶ್ವದ ತೈಲ ನರ. ಸ್ನೇಹಿತರೆ, ಇಲ್ಲಿ ಡೈನಾಸರಸ್ನ ಕತ್ತಿನಂತೆ ಬಾಗಿದ ಆಕೃತಿ ಕಾಣಿಸ್ತಿದೆಯಲ್ಲ, ಇದೇ ಹೋರ್ಮುಜ್ ಜಲಸಂಧಿ. ಪರ್ಷಿಯನ್ ಕೊಲ್ಲಿ ಮತ್ತು ಓಮನ್ ಕೊಲ್ಲಿಗಳನ್ನ ಸಂಧಿಸುವ ಜಾಗ. ಇನ್ಫ್ಯಾಕ್ಟ್ ಪರ್ಷಿಯನ್ ಕೊಲ್ಲಿನ ವಿಶಾಲ ಮಹಾಸಾಗರಕ್ಕೆ ಸೇರಿಸುವ ಏಕೈಕ ಕೊಂಡಿ. ಉತ್ತರದಲ್ಲಿ ದೈತ್ಯ ಇರಾನ್ ಮತ್ತು ದಕ್ಷಿಣದಲ್ಲಿ ಪುಟ್ಟ ಯುಎಇಯ ಮಧ್ಯಭಾಗದಲ್ಲಿ ಬರುತ್ತೆ. ಅತ್ತಿಂದಿತ್ತ ಅಳತೆ ಹಾಕಿದ್ರೆ ಸುಮಾರು 167 ಕಿಲೋಮೀಟರ್ ಉದ್ದ, 60 ಕಿಲೋಮೀಟರ್ ಅಗಲವಿರುವ ಈ ಸ್ಥಳ ಸ್ಟ್ರಾಟಜಿಕಲಿ ಜಗತ್ತಿಗೆ ಅತ್ಯಂತ ಮಹತ್ವದ ಜಾಗ. ಯಾಕಂದ್ರೆ ನೀವಿಲ್ಲಿ ನೋಡಬಹುದು, ಸುತ್ತಲೂ ಕತಾರ್, ಸೌದಿ, ಬಹ್ರೈನ್, ಕುವೈತ್, ಇರಾನ್ ಹೀಗೆ ತೈಲ ಸಂಪದ್ಭರಿತ ದೇಶಗಳೇ ಇವೆ. ಇವುಗಳ ತೈಲ ನಿಕ್ಷೇಪ ಇರೋದೆಲ್ಲ ಇಲ್ಲೇ ಪರ್ಷಿಯನ್ ಗಲ್ಫ್ ಸುತ್ತ. ಹೀಗಾಗಿ ಈ ತೈಲನ ಹೊರಸಾಗಿಸಬೇಕಾದ್ರೆ ಹೋರ್ಮುಜ್ ಜಲಸಂಧಿನ ಬಳಸಲೇಬೇಕು. ಪರಿಣಾಮ ಜಗತ್ತಿನ 20% ತೈಲ, ದಿನಕ್ಕೆ ಹತ್ತತ್ರ 17 ಬಿಲಿಯನ್ ಬ್ಯಾರೆಲ್ ಪೆಟ್ರೋಲಿಯಂ ಇದೊಂದು ಭಾಗದಿಂದ ರಫ್ತಾಗುತ್ತೆ. ಒಂದು ಬ್ಯಾರೆಲ್ ಅಂದ್ರೆ 158 ಲೀಟರ್ ಲೆಕ್ಕ. ಅಂಥದ್ರಲ್ಲಿ 17 ಬಿಲಿಯನ್ ಬ್ಯಾರೆಲ್ ತೈಲ ಸಾಗಣೆ ಆಗತ್ತೆ. ಅಷ್ಟೇ ಅಲ್ಲ, ದಿನಕ್ಕೆ 10.4 ಬಿಲಿಯನ್ ಕ್ಯೂಬಿಕ್ ಫೀಟ್ ನೈಸರ್ಗಿಕ ಅನಿಲ ಕೂಡ ಇದೇ ಜಾಗದಿಂದ ರಫ್ತಾಗುತ್ತೆ. ಈಗ ಇದೇ ಜಾಗನ ಇರಾನ್ ಬಂದ್ ಮಾಡ್ತೀನಿ ಅಂತ ಕೂತಿದೆ. ಹೋರ್ಮುಜ್ ಬಂದ್, ಇರಾನ್ ಬೆದರಿಕೆ. ಅಮೆರಿಕ ಫೋರ್ಡೋ ಅಣು ಘಟಕನ ಸ್ಫೋಟಿಸಿದ್ದೇ ತಡ. ಇರಾನ್ ಇಂಥದ್ದೊಂದು ಬೆದರಿಕೆ ಒಡ್ಡೋಕೆ ಮುಂದಾಗಿದೆ. ಇರಾನ್ ಸುಪ್ರೀಂ ಲೀಡರ್ ಆಯಾತಲ್ಲಾ ಖಮೇನಿಯ ಅತ್ಯಾಪ್ತ ಅಂತ ಹೇಳಲಾಗೋ ಇರಾನ್ ಸಲಹೆಗಾರ ಹೊಸೈನ್ ಶರಿಯತ್ ಮದಾರಿ, ಫೋರ್ಡೋ ಮೇಲೆ ಅಮೆರಿಕ ದಾಳಿ ನಂತರ ಇದು ನಮ್ಮ ಸರದಿ, ಕೂಡಲೇ ನಾವು ಹೋರ್ಮುಜ್ ಜಲಸಂಧಿನ ಬ್ಲಾಕ್ ಮಾಡಬೇಕು. ಬಹ್ರೈನ್ನಲ್ಲಿರೋ ಅಮೆರಿಕದ ಹಡಗುಗಳ ಮೇಲೆ ದಾಳಿ ಮಾಡಬೇಕು. ಬ್ರಿಟನ್, ಜರ್ಮನಿ, ಫ್ರಾನ್ಸ್ ಯಾವುದೇ ದೇಶದ ಹಡಗುಗಳಿಗೂ ಇಲ್ಲಿ ಬರೋಕೆ ಬಿಡಬಾರ್ದು ಅಂತ ಹೇಳಿದ್ದಾನೆ. ಸ್ನೇಹಿತರೆ, ಈ ತರ ಇರಾನ್ ಬೆದರಿಕೆ ಒಡ್ತಿರೋದು ಇದೇ ಮೊದಲೇನಲ್ಲ. ಯಾವಾಗೆಲ್ಲ ದಾಳಿಯಾಗಿದೆಯೋ ಆವಾಗೆಲ್ಲ ಇರಾನ್ ಹೋರ್ಮುಜ್ ಜಲಸಂಧಿನ ತನ್ನ ಅನುಕೂಲಕ್ಕೆ ಬಳಸಿದೆ. ಸಿಗ್ನಲ್ ಜಾಮ್ ಮಾಡೋದು, ಹಡಗುಗಳ ಮೇಲೆ ದಾಳಿ ಮಾಡೋದು ಮಾಡಿದೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಪುರಿ ಜಗನ್ನಾಥ ಯಾತ್ರಾ ಟ್ರಿಪ್ ಆಯೋಜಿಸಿದೆ. 3 ನೈಟ್ 4 ಡೇ ಟ್ರಿಪ್ ಇದು. ಪುರಿ ಜಗನ್ನಾಥ, ಕೋನಾರ್ಕ, ಬಿರಾಜದೇವಿ ಶಕ್ತಿಪೀಠ, ಭುವನೇಶ್ವರ, ಧೌಲಿ, ಉದಯಗಿರಿ ಮತ್ತು ಸ್ಕಂದಗಿರಿ ಹಾಗೆ ಕಟಕ್ ಇಲ್ಲೆಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ ಕೇವಲ 29,700 ರೂಪಾಯಿ ಮಾತ್ರ. ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲವೂ ಸೇರಿರುತ್ತೆ ಈ ಪ್ಯಾಕೇಜ್ ನಲ್ಲಿ. ಹೊರಡೋ ದಿನ 11 ಜುಲೈ 2025. ಕೆಲವೇ ಸೀಟುಗಳು ಲಭ್ಯ ಇದೆ. ಈ ಕೂಡಲೇ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಕೂಡ ಆಸಕ್ತರು ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. 1980 ರಿಂದ 88 ನಡುವೆ ನಡೆದ ಇರಾನ್ ಇರಾಕ್ ಯುದ್ಧದಲ್ಲಿ ತೈಲ ಟ್ಯಾಂಕರ್ಗಳು ಮತ್ತು ಕಾರ್ಗೋ ಹಡಗುಗಳ ಮೇಲೆ ದಾಳಿ ಮಾಡಿತ್ತು. ಪರಿಣಾಮ ಅಮೆರಿಕ ಮಧ್ಯಪ್ರವೇಶಿಸಿ ತನ್ನ ಯುದ್ಧ ನೌಕೆಗಳ ರಕ್ಷಣೆಯಲ್ಲಿ ಕುವೈತ್ ಹಡಗುಗಳನ್ನ ಹೊರಸಾಗಿಸ್ತಿತ್ತು. 2011-12ರಲ್ಲಿ ಅಣ್ವಸ್ತ್ರ ಮಾಡ್ತಿದೆ ಅಂತೇಳಿ ಸ್ಯಾಂಕ್ಷನ್ಸ್ ಹೇರಿದಾಗ ಕೂಡ ಇರಾನ್ ಹೋರ್ಮುಜ್ ಕಾಲುವೆನ ಬಂದ್ ಮಾಡ್ತೀನಿ ಅಂದಿತ್ತು. ಅಷ್ಟೇ ಯಾಕೆ, 2019ರಲ್ಲಿ ಇರಾನ್ ನ್ಯೂಕ್ಲಿಯರ್ ಒಪ್ಪಂದದಿಂದ ಹೊರಸರಿದಾಗ ಕೂಡ ಇರಾನ್ ಇಂಥ ಬೆದರಿಕೆ ಹಾಕಿತ್ತು. ಜುಲೈ 19ರಂದು ಸ್ಟೆನಾ ಇಂಪೀರಿಯೋ ಅನ್ನೋ ಬ್ರಿಟಿಷ್ ತೈಲ ಟ್ಯಾಂಕರ್ನ ವಶಪಡಿಸಿಕೊಂಡಿತ್ತು. ಅಲ್ಲದೆ ಅಮೆರಿಕದ ಕಣ್ಗಾವಲು ಡ್ರೋನ್ ಒಂದನ್ನ ಹೊಡೆದು ಹಾಕಿತ್ತು.
ಹೀಗಾಗಿ ಮತ್ತೆ ಇರಾನ್ ಬೆದರಿಕೆ ಒಡ್ಡಿರೋದು, ಅದರಲ್ಲೂ ಅಮೆರಿಕ ಇಷ್ಟು ದೊಡ್ಡ ದಾಳಿ ಮಾಡಿರೋದ್ರಿಂದ ಹೋರ್ಮುಜ್ ಸಂಧಿನ ಬಂದ್ ಮಾಡುತ್ತೋ ಅನ್ನೋ ಆತಂಕ ಸೃಷ್ಟಿಸಿದೆ. ಕಾಲುವೆ ಬಂದ್ ಆದ್ರೆ ಏನಾಗುತ್ತೆ ಸ್ನೇಹಿತರೆ? ಜಗತ್ತಿಗೆ ಬೇಕಾದ 20% ತೈಲ ಸ್ಟಾಪ್ ಆಗುತ್ತೆ ಅಂದ್ರೆ ಸಾಮಾನ್ಯ ಸಂಗತಿಯಲ್ಲ. ಹೋರ್ಮುಜ್ ಸಂಧಿ ಏನಾದ್ರೂ ಬಂದ್ ಆದ್ರೆ ಜಗತ್ತು ಭಾರಿ ಆರ್ಥಿಕ ಪೆಟ್ಟು ತಿನ್ಬೇಕಾಗತ್ತೆ. ತೈಲ ಬೆಲೆ ದಿಢೀರ್ ಏರಿಕೆಯಾಗೋಕೆ ಶುರುವಾಗತ್ತೆ. ಈಗಾಗಲೇ ಬ್ರೆಂಟ್ ಕಚ್ಚಾ ತೈಲದ ಬೆಲೆ ಸ್ವಲ್ಪ ಏರಿಕೆ ಕಂಡು ಬ್ಯಾರೆಲ್ಗೆ $77 ತೋರಿಸ್ತಿದೆ. ಅಂದ್ರೆ ಬ್ಯಾರೆಲ್ಗೆ 6,500 ರೂಪಾಯಿ ಆಗಿದೆ. ಒಂದ್ ವೇಳೆ ಹೋರ್ಮುಜ್ ಕಂಪ್ಲೀಟ್ ನಿಂತು ಹೋದ್ರೆ ಬ್ಯಾರೆಲ್ಗೆ $120-150 ಆದ್ರೂ ಆಶ್ಚರ್ಯ ಇಲ್ಲ. ಅಂದ್ರೆ ಈಗಿರೋ ಪೆಟ್ರೋಲ್ ಡೀಸೆಲ್ ನ ಬೆಲೆ ಬಹುತೇಕ ಡಬಲ್ ಆಗುತ್ತೆ. ಜೊತೆಗೆ ತೈಲ ಕೇವಲ ವಾಹನಕ್ಕಷ್ಟೇ ಅಲ್ಲ, ಇಡೀ ಆರ್ಥಿಕತೆಗೆ ಇಂಧನ. ಪ್ರತಿಯೊಂದು ಸರಕು ಸರಬರಾಜು ಸಾಗಿಸೋಕು ವಾಹನ ಬೇಕು, ಇಂಧನ ಬೇಕು. ಹೀಗಾಗಿ ತೈಲ ಬೆಲೆ ಏರ್ತಿದ್ದಂತೆ ದಿನಸಿ, ತರಕಾರಿ, ಹೋಟೆಲ್ ಸೇರಿದಂತೆ ಎಲ್ಲ ಅಗತ್ಯ ವಸ್ತು, ಅಗತ್ಯ ಸೇವೆಗಳ ಬೆಲೆ ಜಾಸ್ತಿ ಆಗತ್ತೆ. ಪರಿಣಾಮ ಹಣದುಬ್ಬರ ಗಗನ ಮುಟ್ಟುತ್ತೆ. ಭಾರತದ ಮೇಲೆ ಪರಿಣಾಮ ಏನು? ಈ ತೈಲ ದಿಗ್ಬಂಧನದಿಂದ ಕೇವಲ ಜಗತ್ತಿನ ಮೇಲಾಗೋ ಪರಿಣಾಮ ಅಷ್ಟೇ ಅಲ್ಲ, ಭಾರತಕ್ಕೆ ಪ್ರತ್ಯೇಕವಾಗಿ ಎಕ್ಸ್ಟ್ರಾ ಎಫೆಕ್ಟ್ ಬೀಳುತ್ತೆ. ಯಾಕಂದ್ರೆ ಮೊದಲೇ ನಾವು ತೈಲ ಆಮದು ರಾಷ್ಟ್ರ. ವರ್ಷಕ್ಕೆ 232 ಮಿಲಿಯನ್ ಟನ್ ತೈಲಾನ ವಿದೇಶಗಳಿಂದ ತರಿಸಿಕೊಳ್ತೀವಿ. ಅಂಥದ್ರಲ್ಲಿ ಭಾರತಕ್ಕೆ ಬೇಕಾದ ಸುಮಾರು 80% ತೈಲ ಈ ಹೋರ್ಮುಜ್ ಕಾಲುವೆಯಿಂದಲೇ ಸಾಗಣೆಯಾಗುತ್ತೆ. ಅಲ್ಲದೆ 54% ನ್ಯಾಚುರಲ್ ಗ್ಯಾಸ್ ಕೂಡ ಇಲ್ಲಿಂದಲೇ ರಫ್ತಾಗುತ್ತೆ. ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರ ಪ್ರಕಾರ ಭಾರತ ದಿನಕ್ಕೆ 5.5 ಮಿಲಿಯನ್ ಬ್ಯಾರೆಲ್ ತೈಲ ಬಳಸಿದ್ರೆ ಅದರಲ್ಲಿ 1.5 ಮಿಲಿಯನ್ ಬ್ಯಾರೆಲ್ ಇದೇ ಜಾಗದಿಂದ ಸರಬರಾಜು ಆಗತ್ತೆ. ಭಾರತ ಏನೋ ಇರಾನ್ಗೆ ಮಿತ್ರ ರಾಷ್ಟ್ರ, ಆದ್ರೆ ಹೋರ್ಮುಜ್ ಕಾಲುವೆನ ಸಂಪೂರ್ಣವಾಗಿ ಬ್ಲಾಕೇಡ್ ಮಾಡಿದಾಗ ಇರಾನ್ ಕೇವಲ ಭಾರತಕ್ಕಷ್ಟೇ ಅಂತ ಓಪನ್ ಮಾಡೋಕ್ಕಾಗಲ್ಲ. ಒಂದ್ ವೇಳೆ ಹಾಗೆ ವಿಶೇಷ ವಿನಾಯಿತಿ ನೀಡಿದ್ರೂ ಉಳಿದ ಹಡಗುಗಳ ಮೇಲಾಗೋ ದಾಳಿಯಿಂದ ಸರಕು ಸಾಗಣೆ ವೆಚ್ಚ ಜಾಸ್ತಿಯಾಗತ್ತೆ. ತೈಲದ ಬೆಲೆ ಗಗನ ಮುಟ್ಟುತ್ತೆ. ಈಗಿರೋ ಪೆಟ್ರೋಲ್ ಡೀಸೆಲ್ ದರ ಏನೂ ಅಲ್ಲ ಅನಿಸುತ್ತೆ. ಪೆಟ್ರೋಲ್ ಲೀಟರ್ಗೆ 200 ರೂಪಾಯಿ ತಲುಪೋ ವಾತಾವರಣ ಕೂಡ ಸೃಷ್ಟಿಯಾಗಬಹುದು. ಹೀಗಾಗಿ ಈ ಬೆಳವಣಿಗೆಗಳನ್ನ ಭಾರತ ತುಂಬಾ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಆಲ್ಟರ್ನೇಟಿವ್ ದಾರಿ. ಸ್ನೇಹಿತರೆ, ಇಲ್ಲಿ ಆಲ್ಟರ್ನೇಟಿವ್ ದಾರಿ ಅಂತ ಯಾವುದೂ ಇಲ್ಲ. ಭೂಮಾರ್ಗದ ಮೂಲಕ ಪೈಪ್ಲೈನ್ ನಲ್ಲಿ ಒಂದಿಷ್ಟು ತೈಲ ಸಾಗಿಸಬಹುದು, ಆದ್ರೆ ಅದು ಸಾಕಾಗಲ್ಲ. ಸೌದಿ ಮತ್ತು UAE ಇಂಥದ್ದೊಂದು ಪೈಪ್ಲೈನ್ ಮಾಡ್ಕೊಂಡಿವೆ, ಆದ್ರೆ ಅದರಲ್ಲಿ ದಿನಕ್ಕೆ 2.6 ಮಿಲಿಯನ್ ಬ್ಯಾರೆಲ್ ತೈಲ ಮಾತ್ರ ಸಾಗಿಸಬಹುದು. 17 ಬಿಲಿಯನ್ ಬ್ಯಾರೆಲ್ ಎಲ್ಲಿ, 2.6 ಮಿಲಿಯನ್ ಬ್ಯಾರೆಲ್ ಎಲ್ಲಿ? ಹೀಗಾಗಿ ಪೈಪ್ಲೈನ್ ಎಲ್ಲ ಸರಿ ಹೋಗಲ್ಲ. ಸದ್ಯ ಭಾರತ ಹೋರ್ಮುಜ್ಗೆ ಆಲ್ಟರ್ನೇಟಿವ್ ಆಗಿ ಪಶ್ಚಿಮ ಆಫ್ರಿಕಾದಿಂದ ಒಂದಿಷ್ಟು ತೈಲ ತರಿಸಿಕೊಳ್ಳಬೇಕಂತಿದೆ. ಆದ್ರೆ ಸಡನ್ ಆಗಿ ಪಶ್ಚಿಮ ಆಫ್ರಿಕಾ ದೇಶಗಳಿಗೆ ಅಷ್ಟೊಂದು ತೈಲ ಪೂರೈಸೋಕಾಗುತ್ತಾ ಅನ್ನೋದು ಪ್ರಶ್ನೆ. ಹೀಗಾಗಿ ಇರಾನ್ ಇಸ್ರೇಲ್ ಸಂಘರ್ಷ ಮನೆ ಬಾಗಿಲಿಗೆ ಬಂದು ನಿಂತಿದೆ. ನಿಮ್ಮ ಜೇಬು ಸುಡಲಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಹೋರ್ಮುಜ್ ಜಲಸಂಧಿ ನಿಲ್ಲಿಸಿದ್ರೆ ಏನಾಗುತ್ತೆ ಅಂತ ತಿಳಿಸಿಕೊಡೋ ಪ್ರಯತ್ನ. ಮತ್ತೆ ಮುಂದಿನ ವರದಿಯಲ್ಲಿ ಸಿಗೋಣ. ಧನ್ಯವಾದ.